ಒಂದು ಜ್ಞಾನಿಗೆ ಅವನ ಬುದ್ಧಿಶಕ್ತಿ, ನಮ್ಮ ಬುದ್ಧಿಶಕ್ತಿ ಇಲ್ಲಿದ್ದರೆ ಆ ಜ್ಞಾನಿ ಅಲ್ಲೆಲ್ಲೋ ಇರ್ತಾನೆ. ನಮ್ಮ ಬುದ್ಧಿಶಕ್ತಿ ಹಿಂಗಿದೆ, ಆ ಜ್ಞಾನಿ ಅಲ್ಲೆಲ್ಲೋ ಇರ್ತಾನೆ. ಅದಕ್ಕೆ ವಿಸ್ಡಮ್, ಅದಕ್ಕೆ ಜ್ಞಾನ ಅಂತ ಕರೆಯೋದು. ಸೊ ನಮ್ಮದು ಇಲ್ಲಿದೆ, ಈ ಜ್ಞಾನಿ ಅಲ್ಲಿದೆ. ನಾವು ಅವನ ಕೈನಲ್ಲಿ ಸಿಕ್ಕಾಕೊಂಡ್ರೆ ನಮ್ಮನ್ನು ಎತ್ತಿಸ್ತಾ ಇದ್ದಾನೆ, ಎದ್ದೇಳಿಸ್ತಾ ಇದ್ದಾನೆ. ಎಲ್ಲಿ ಒಟ್ಟಿಗೆ ಅಂದರೆ ನಮಗೂ ವಿಚಾರ ಪ್ರಬಲವಾಗಿರೋತಕ್ಕಂಥದ್ದೆಲ್ಲ ಜ್ಞಾನ ಹೊಳೆಯುತ್ತೆ, ಚೈತನ್ಯ ಹೊಳೆಯುತ್ತೆ, ಚೈತನ್ಯದಿಂದ ಎದ್ದೇಳುತ್ತೆ. ಓಕೆ, ಅದು ಮುಖ್ಯ. ಮಾತಾಡು. ಅಂದ್ರೆ ಆ ಬುದ್ಧಿಶಕ್ತಿ ನಮ್ದಿಲ್ಲ ಅಂತ ಗುರುಜಿ ಹೇಳ್ತಿದ್ದಾರೆ. ಇಂಟೆಲೆಕ್ಚುಯಲ್ ಪ್ರಾವಸ್ ಇಲ್ಲ ನಮಗೆ. ಯಾಕಂದ್ರೆ ನಮ್ದು ಏನಾಗುತ್ತೆ ಅಂದರೆ ನಮ್ಮ ಬ್ಯಾಕ್ಗ್ರೌಂಡು ಆ ಥರ ಇಂಟೆಲೆಕ್ಚುಲಿ ವಿ ಆರ್ ಬ್ಯಾಕ್ವರ್ಡ್ ಓನ್ಲಿ. ಎಲ್ಲಿದ್ದಾರೆ ನಮ್ಮಲ್ಲಿ ಜ್ಞಾನಿಗಳು, ಎಲ್ಲಿದ್ದಾರೆ ಹೇಳಮ್ಮ? ಈ ಸಂಘ ಯಾತಕ್ಕೆ, ಈ ಸತ್ಸಂಗ ಯಾತಕ್ಕೆ ಅಂದರೆ ನಮಗೆ ಒಂದು ಲೆವೆಲಲ್ಲಿ ಇದ್ದೀವಿ. ದಟ್ ಲೆವೆಲ್ ಇಸ್ ಅಬಿಸ್ಮೆಲ್, ತುಂಬ ಕೀಳು ಮಟ್ಟದ ಲೆವೆಲ್. ಬುದ್ಧಿಗೂ ಅದಕ್ಕೂ ಇಲ್ಲ, ನಾವು ಬರೀ ಮೋಹ ವ್ಯಾಮೋಹದಲ್ಲಿದ್ದೀವಿ. ಸೊ ವಿ ಕೆನಾಟ್ ಕ್ಲಾಸ್ಪ್ ದ ಸಟಲಿಟಿ, ಸೂಕ್ಷ್ಮಗಳು, ಜ್ಞಾನದ ಸೂಕ್ಷ್ಮಗಳು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳೋದು 9 ದಿವಸ ಸಾಕು, 18 ದಿವಸ ಸಾಕು, ಸಾಧನೆ ಮಾಡಿ, ಸಾಧನೆ ಮಾಡಿ, ಸಾಧನೆ ಮಾಡಿನಲ್ಲಿ ಬಿ ಕಾನ್ಶಿಯಸ್ಲಿ ಡೂ ಸಾಧನಾ. ಅದನ್ನೇ ಹೇಳೋದು, ಅದನ್ನೇ ಹೇಳೋದು. ಯಾಕೆ ಹೇಳೋದು ಅಂದರೆ ಸ್ವಲ್ಪ ಆ ಕಿಡಿನ ಅಂಟಿಸ್ಕೊಳ್ಳಿ. ಮೋಹ ವ್ಯಾಮೋಹದಲ್ಲಿ ಇದೆಲ್ಲ ಕಿಡಿ ಅಂಟಲ್ಲ ಅಮ್ಮ. ಯು ಕೆನಾಟ್ ಅಲ್ವಾ? ನೀರೊಳಗಡೆ ಕಡ್ಡಿ ಹಚ್ಚಿಸ್ದಂಗೆ. ವಾಟರ್ ಕೆನಾಟ್ ಲೈಟ್ ಅಪ್ ಯುವರ್ ಕಾನ್ಶಿಯಸ್ನೆಸ್. ಇವೊಂದು ದೇಹ ನೀರಿನ ಅಂಶ 75% ಇದ್ದರೂ ಕೂಡ ಒಳಗಡೆ ನಮ್ಮ ಮೆದುಳಿದೆ ನೋಡಿ, ಅಲ್ಲಿ ಅದನ್ನು ಚೈತನ್ಯ ಎಬ್ಬಿಸ್ಬೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮುದ್ದೆ ಥರ ಇರ್ತೀವಿ. ವಿ ಆರ್ ನಥಿಂಗ್ ಬಟ್ ಅ ಬ್ಲಾಬ್ ಆಫ್ ಫ್ಲೆಶ್ ಆ್ಯಂಡ್ ಬ್ಲಡ್, ಮಾಂಸದ ಮುದ್ದೆ. ವಿ ಡೋಂಟ್ ರೈಸ್ ಅಪ್. ಅದಕ್ಕೆ ಚೈತನ್ಯ ಎಲ್ಲ ಇದನ್ನೆಲ್ಲ ಯಾಕೆ ಕೊಡೋದು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಜಸ್ಟ್ ಗೋ ಟುವರ್ಡ್ಸ್ ದಟ್. ಅದೆಲ್ಲೋ ಒಂದು ಸಲ ಚುರುಕಾಗೇ ಆಗುತ್ತೆ. ಆಯಿತಾ? ಮಾತಾಡಿ ಶಾಲಿನಿ. Pujya Guruji has been telling us time and again that you have to live your life consciously. Exactly. So when we try to understand what is the meaning of living life consciously, I understand it as living it with full awareness of what we are doing, what we are thinking, what we are feeling, and what we are speaking with complete total awareness. Yes. And what is awareness is to be rooted in that particular activity or in that present moment. Guruji has told us that that is the definition of awareness. Yes. To be present in that particular moment to whatever we are doing. Every moment is your moment. Every moment is that moment of awareness. Yes, Bariri. Every moment is in you. Every moment in you or in all of you is your triggering movement of your chaitanya or your consciousness. So this is a Vedavakya. This is also Upanishad, Nimisha Upanishad. Idನ್ನು ಫಾಲೋ ಮಾಡಿದ್ರೆ you become aware. Every moment is awareness moment. Yeah. Every moment in all of you is your triggering moment of your consciousness. Exactly. ಪ್ರತಿಯೊಂದು ಕ್ಷಣವೂ ಕೂಡ ನಿಮ್ಮ ಚೈತನ್ಯವನ್ನು ಉರಿಸೋತಕ್ಕಂಥ ಗಳಿಗೆ ಅವ್ರ ಚೈತನ್ಯ. ಓದಿ ಇನ್ನೊಂದ್ಸಲ. Every moment in all of you is your triggering moment of your consciousness. Yes. ಅದಕ್ಕೆ ಚಿತ್ತಿ. What is that moment? When you do sadhana,
of Om Aim Chitti or Om Hreem Chitti or Om Kleem Chitti. This is the moment of triggering your consciousness. So adanna Om Aim Chitti, Hreem Chitti or Kleem Chitti ಕಂಟಿನ್ಯೂಸ್ ಆಗಿ ಜಪ ಮಾಡ್ತಾ ಹೋದಾಗ ಕ್ಲೀನಾಗಿ ಒಂದು ಸಲ ಹಚ್ಕೊಳ್ಳುತ್ತೆ ಅಲ್ವಾ? ಈಗ ನೋಡಿ, ಒಲೆ ಉರಿ ಕಾನ್ಸೆಪ್ಟ್ ತಗೊಳ್ಳಿ. ಈಗ ಯಾರು ಒಲೆ ಉರಿ ಮಾಡಲ್ಲ. ನೀವೊಂದು ಕಡ್ಡಿ ತಗೊಳ್ಳಿ, ಒಂದು ಸೊಳ್ಳೆ ಕಾಯಿಲ್ ಹಚ್ಚಿ, ಅಥವಾ ಒಂದು ಊದ್ಕಡ್ಡಿ ಹಚ್ಚಿ. ಎಷ್ಟೋ ಸಲ ಒಂದು ಕಡ್ಡಿ ಸಾಲಲ್ಲ ಒಂದು ಊದ್ಕಡ್ಡಿ ಹಚ್ಚೋಕ್ಕೆ. ಗಾಳಿ ಬಂದರೆ ಎಷ್ಟೋ ಊದ್ಕಡ್ಡಿ ಹಾಳಾಗುತ್ತೆ ಅಲ್ವಾ? ಬೆಂಕಿ ಪಟ್ಟಿಗೆನಲ್ಲಿ 50 ಕಡ್ಡಿ ಇರುತ್ತೆ ಅಲ್ವಾ? ಯಾರೂ ನಾವು ಎಣಿಸಲ್ಲ ಇದುವರೆಗೂ ಬೆಂಕಿ ಪಟ್ಟಣದಲ್ಲಿ ಎಷ್ಟು ಕಡ್ಡಿ ಇದೆ ಅಂತ. ಇದು ಸೊ ರಿಮೆಂಬರ್ ದಟ್ ದಿಸ್ ಇಸ್ ವಾಟ್ ವಿ ಶುಡ್ ಡೂ. ಸೊ every moment, ಹೇಳಿ, every moment in all of you is your triggering moment of your consciousness. Yes, every moment in all of you is the triggering moment of your consciousness. Be aware. ಅದಕ್ಕೆ ಚಿತ್ತಿ, please forget your past. Please forget your family background. You are you. You become alive in your own consciousness. ದಯವಿಟ್ಟು ಈ ಜಾತಿ, ನಿಮ್ಮ ಎಜುಕೇಷನ್ನು ಇದನ್ನೆಲ್ಲ ಬಿಟ್ಟುಬಿಡಿ. ಹ್ಯಾವ್ ಯು ಎವರ್ ಸೀನ್ ಅ ಇಂಟೆಲಿಜೆಂಟ್ ಜ್ಞಾನಿ? ವಿಜಯ್ ಕುಮಾರ್, ಹ್ಯಾವ್ ಯು ಎವರ್ ಸೀನ್ ಅನ್ ಇಂಟೆಲಿಜೆಂಟ್ ಜ್ಞಾನಿ? ನಾಟ್ ನೆಸೆಸರಿ. ಸೊ ಐ ವಾಂಟ್ ಯು ಟು ಬಿಕಮ್ ಅನ್ ಇಂಟೆಲಿಜೆಂಟ್ ಜ್ಞಾನಿ. ನೀವು ಹೇಳ್ತಿರಲ್ಲ ಆನ್ಸರು ನಾಟ್ ನೆಸೆಸರಿಲಿ ಅಂತ. ಸೊ ವೈ ನಾಟ್ ಯು ಬಿಕಮ್ ಅನ್ ಇಂಟೆಲಿಜೆಂಟ್ ಜ್ಞಾನಿ? ನಿಮಗೆ ವಿದ್ಯೆ ಇದೆ, ಬುದ್ಧಿ ಇದೆ, ನಿಮಗೆ ಅವೇರ್ನೆಸ್ ಇದೆ ಅಲ್ವಾ? ಸೊ ಯು ಬಿಕಮ್ ಅನ್ ಇಂಟೆಲಿಜೆಂಟ್ ಜ್ಞಾನಿ. ಯು ಲೈಟ್ ಅಪ್ ಯುವರ್ ಕಾನ್ಷಿಯಸ್ನೆಸ್. Spiritually, you light up your consciousness. We want to keep you as a role model because you have lightened up your consciousness. Good. So you work towards that. All right? ಇಂದಿನ ಸತ್ಸಂಗದಲ್ಲಿ 3 ತತ್ವಗಳ ಬಗ್ಗೆ ಗುರುಗಳು ಜಿಜ್ಞಾಸೆ ಮಾಡ್ತಾಯಿದ್ರು. Yes. ಒಂದು, ಲೈಫ್ ಈಸ್ ನಾಟ್ ಆ್ಯಸ್ ಯು ಸಿ ಓಪನ್ಲಿ. Yes. ಹವೆವರ್ ಲೈಫ್ ಈಸ್ ಆ್ಯಸ್ ಯು ಫೀಲ್ ಕಾನ್ಷಿಯಸ್ಲಿ. ಕರೆಕ್ಟ್. ಇಲ್ಲಿ 2 ಥರದ ವಿಷನ್ ಬಗ್ಗೆ ನಾವು ನೋಡ್ತೀವಿ. ಒಂದು ಇನ್ನರ್ ವಿಷನ್ನು, ಒಂದು ಔಟರ್ ವಿಷನ್ನು. ಎಸ್. ಈಗ ಮನಸ್ಸನ್ನು ನಾವು ಡಿವೈಡ್ ಮಾಡಿದ್ರೆ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ 4 ಆಗತ್ತೆ. ಈಗ ನಾವು ಔಟರ್ ವಿಷನಲ್ಲಿ ನೋಡಿದಾಗ ಯೋಚನೆ ಮಾಡಿದಾಗ ವಿ ವಿಲ್ ಬಿ ವೆರಿ ಪ್ರಿಮಿಟಿವ್ ಇನ್ ಅವರ್ ವಿಷನ್. ತುಂಬ ಒಂದು ಸಣ್ಣ ಒಂದು ಇದರಲ್ಲಿ ನೋಡ್ತಾ ಇರ್ತೀವಿ. ಅದನ್ನು ಹೇಗೆ ವಿಸ್ತಾರ ಮಾಡ್ಕೋಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ಹೈಯರ್. ಹೇಗೆ ಹೈಯರ್ ಹೋಗಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಲಾಟ್ ಆಫ್ ಸಾಧನ. ದಟ್ ಇಸ್ ದ ಓನ್ಲಿ ವೇ ವಿ ಕ್ಯಾನ್ ಗೆಟ್ ದಿ ಪ್ರೆಸೆನ್ಸ್ ಆಫ್ ಮೈಂಡ್. ಅದರಿಂದ ನಮಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆಯಿಂದ ಸೊ ವಿ ಥಿಂಕ್ ಇನ್ ಎ ಬೆಟರ್ ವೇ, ವಿ ಗೆಟ್ ಮೋರ್ ಕ್ಲಾರಿಟಿ ವೆನ್ ವಿ ಗೆಟ್ ಇನ್ ಟು ಎ ಪ್ರಾಬ್ಲಮ್. ಆ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ನ ಯಾವಾಗ ಹೊಡಿತೀವಿ ಅಂತಂದರೆ ಅಲ್ಲಿ ನಮಗೆ ಒಂದು ಕ್ಲಾರಿಟಿ ಸಿಕ್ಕಾಗ ನಾವು ಅದನ್ನು ಮಾತಾಡಲಿಕ್ಕೆ ಹೋಗ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಈಸ್ ಟೋಟಲಿ ಟೇಕನ್ ಕೇರ್ ಇನ್ 3 ಪಾಯಿಂಟ್ಸ್. ಒಂದು, ಲೈಫ್ ಈಸ್ ನಾಟ್ ಆಸ್ ಯು ಸಿ ಓಪನ್ಲಿ, ಹವೆವರ್ ಲೈಫ್ ಈಸ್ ಆಸ್ ಯು ಫೀಲ್ ಕಾನ್ಷಿಯಸ್ಲಿ. ಕರೆಕ್ಟ್. ಸೊ ವೆನ್ ಈಗ ಆಟಿಟ್ಯೂಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಮ ಅಷ್ಟಪಾದದಲ್ಲಿ ಇವರು ವಿಜಯ್ ಕುಮಾರ್ ಕಳಿಸ್ತಾ ಇರೋಂಥ ಒಂದು ಸ್ಟೋರಿ ಬೇಸ್ಡನ್ನ ನಾವು ನೋಡ್ತಾ ಹೋದರೆ ಅದರ ಹಿಂದಿನ 3 ಪಾಯಿಂಟನ್ನು ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ಆಟಿಟ್ಯೂಡ್ ಸರಿಯಾಗಿರಬೇಕು ಅಂತಂದರೆ ಫಸ್ಟ್ ವಿ ಶುಡ್ ಹ್ಯಾವ್ ಕಂಪ್ಯಾಷನ್ ಮೋಡಲ್ಲಿ ಇರಬೇಕಾಗತ್ತೆ. ಎರಡನೇದು ಪೇಷನ್ಸ್ ಅಲ್ಲಿರಬೇಕು, ಟಾಲರೆನ್ಸ್ ಅಲ್ಲಿರಬೇಕು. ಯಾವಾಗ ಇವು 3 ಸರಿ ಪ್ರಪೋರ್ಷನ್ ಇರುತ್ತೆ, ಆಟಿಟ್ಯೂಡ್ ಬಿಕಮ್ಸ್ ವೆರಿ ಕ್ಲಿಯರ್.
ಆವಾಗ ನಮ್ಗೆ ಒಳ್ಳೆ ಆಟಿಟ್ಯೂಡು, ಮನೋವೃತ್ತಿ ಸರಿಯಾಗಿರುತ್ತೆ. ಆವಾಗ ಯಾವಾಗ ಮನೋವೃತ್ತಿ ಸರಿ ಇರುತ್ತೆ, ಅವರ್ ಫೈನಲ್ ಗೋಲ್ ಬಿಕಮ್ಸ್ ವೆರಿ ಈಸಿ ಫಾರ್ ಅಸ್ ಟು ಅಚೀವ್ ಅನ್ನೋದು ಇವತ್ತಿನ ಸತ್ಸಂಗಲ್ಲಿ ನಾನು ಅರ್ಥ ಮಾಡ್ಕೊಂಡಂಥ ಅಂಶಗಳು. ಒಂದು ನಿಮಿಷ. There are 4 modes of trying to explain something to someone. Yes. So first one is sama. That is when it is done in a very calm. ಅದು ಸಾಮಕ್ಕೆ ಮುಂಚೆ ಫಸ್ಟು ವೇದ ಇರಲಿ, ಹೇಳಿ ವೇದ, ಆಮೇಲೆ ನಾನು ಹೇಳ್ತೀನಿ. ಹಾಂ. So sama is something that is trying to explain something to someone in a very gentle way, in a very cordial way. And where to certain number of people it works. ಸೊ ನಾನು ಹೇಳೋದು, ಯು ಬೀಯಿಂಗ್ ದ ಡಿಸೈಪಲ್, ಸೊ ಯು ಶುಡ್ ಆಲ್ಸೋ ಯೂಸ್ ಸಾಮ ವೇದಕ್ಕಿಂತ ಫಸ್ಟು ಸಾಮವಾದ, ದಟ್ ಈಸ್ ಸಾಮವೇದ. ವೆನ್ ಯು ಸ್ಪೀಕ್ ಸಮಾಧಾನದಿಂದ, ಇಟ್ ಈಸ್ ನಥಿಂಗ್ ಬಟ್ ರಾಗಬದ್ಧವಾಗಿರಬೇಕು. ದ ವಾಯ್ಸ್ ಶುಡ್ ಬಿ ಸೂತಿಂಗ್, ಶುಡ್ ಬಿ ಮೆಲಿಫ್ಲುಯಸ್ ಆ್ಯಂಡ್ ಶುಡ್ ಬಿ ಕಂಪ್ಲೀಟ್ಲಿ ಟ್ರ್ಯಾಂಕ್ವಿಲ್. ಒಂದು ಸಲ ಏನಾದ್ರು ಹೇಳಿದಾಗ ಅದು ಅವ್ರಿಗೆ ಸೀದಾ ಆತ್ಮಕ್ಕೆ, ಹೃದಯಕ್ಕೆ ಹಾಗೂ ಮೆದುಳಿಗೆ ಹೋಗಬೇಕು. As you know, there are 4 types of Vedas, and you have not heard occasionally Samaveda. So what is Samaveda? It is the Veda which is sung in a very particular chanting, in a very soothing and in a very musical way. Right, agreed. And what does it give? As Pujya Guruji said, Samadhana Sthiti. Samadhana Sthiti. So it is soothing not only to the soul, it soothes the mind, it soothes the atmosphere, and it also soothes the people listening to it around, and it also completely brings in divine vibrations in the area on where it is chanted. Alva? And that is recited in a particular tone, intonation. That brings out the vibrations from the atmosphere, not only in the soul, not only in the heart, not only in the mind, generally in the whole of the atmosphere. When Sama Veda is recited, gods are listening to it. This is the time when we invoke gods. Mantrakintanu powerful Samaveda. So when Samaveda is generated amongst all of us in any atmosphere, the whole of the kingdom of God comes down and settles in that loka. We as Bhuloka, Jivis, they come and settle down, bringing in all the divine vibrations with them. This is the fact of Sama Veda. Good. ಈಗ ಗುರುಗಳು ಹೇಳೋ ಥರ ಯಾರು ಇಗ್ನೋರೆನ್ಸಲ್ಲಿ ಇರ್ತಾರೆ ಅಂಥವ್ರನ್ನ ನಾವು ಎಚ್ಚೆತ್ತಿಸ್ಬೇಕು ಅಂತಂದರೆ ವಿ ಹ್ಯಾವ್ ಟು ಯೂಸ್ ಸಮ್ ಮೆಥಡ್ Exactly. ಟು ಮೇಕ್ ದಮ್ ಅಂಡರ್ಸ್ಟ್ಯಾಂಡ್ ರಿಯಲ್ ಎಸೆನ್ಸ್ ಆಫ್ Yes. ದ ಸಿಚುವೇಶನ್. Yes. ಅದನ್ನು ಮಾಡಬೇಕು ಅಂತಂದರೆ ಸೊ ಪೂರ್ವಜದ ಟೈಮಲ್ಲಿ ಏನು ಮಾಡ್ತಿದ್ರು, ಸಾಮ ದಾನ ಭೇದ ದಂಡ ಯೂಸ್ ಮಾಡ್ತಾಯಿದ್ರು. ಅದನ್ನು ಯಾವ ಅರ್ಥದಲ್ಲಿ ನಾವು ತಗೋಬೇಕು ಅಂತಂದರೆ ಅದರಲ್ಲಿ ಸೀದಾ ಹೋಗಿ ನಾವು ಅವ್ರಿಗೆ ಬಡಿಬೇಕು ಅನ್ನೋದಲ್ಲ, ಅಥವಾ ಬೈಗಳಲ್ಲಿ ಅವ್ರಿಗೆ ಹೇಳಬೇಕು ಅನ್ನೋದು ಬರೋದಿಲ್ಲ. ಅವ್ರಿಗೆ ಯಾವ ರೀತಿ ನಾವು ಅವರಲ್ಲಿ ವೈಬ್ರೇಷನ್ನ ಎಬ್ಬಿಸ್ಬೇಕು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಆ ವೈಬ್ರೇಷನ್ನ ಹೇಗೆ ನಾವು ಏಳಿಸ್ಬೇಕು, ಮೇಲೆ ಅದನ್ನು ಎಬ್ಬಿಸ್ಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ಮೆಥಡಲ್ಲಿ ನಾವು ಅದನ್ನು ಅವ್ರಿಗೆ ತಿಳಿ ಹೇಳಿದಾಗ
ಸೊ ಚುರುಕಾಗ್ತಾರೆ. ಚುರುಕಾದಾಗ ಸೊ ದೇ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್ ಇನ್ ಎ ಪ್ರಾಪರ್ ವೇ. Yes. ಸೊ ಅದು ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಈ ಸಾಮವೇದದ ಬಗ್ಗೆ ಗುರುಗಳು ಹೇಳಿದಾಗೆ, ಯಾವಾಗ ಸಾಮವೇದ ಚಾಂಟ್ ಮಾಡ್ತಾ ಇರ್ತಾರೆ ಆಟೋಮೆಟಿಕಲಿ ಅವ್ರ ಮೈಂಡ್ ಕಾಮ್ ಆಗುತ್ತೆ. ಎಕ್ಸಾಕ್ಟ್ಲಿ. ಇಟ್ ಕ್ರಿಯೇಟ್ಸ್ ಅ ಸೂದಿಂಗ್ ಎಫೆಕ್ಟ್ ಅರೌಂಡ್ ದೆಮ್. Exactly. ಸೊ ಆಗ ದೇರ್ ಬಿಹೇವಿಯರ್ ವಿಲ್ ಆಲ್ಸೋ ಚೇಂಜ್. ನಾಟ್ ಓನ್ಲಿ ದಟ್, ದ ಡಿವೈನ್ ಕಮ್ಸ್ ಡೌನ್. ಡಿವೈನ್ ಕಿಂಗ್ಡಮ್ ವಿಲ್ ಕಮ್ ಡೌನ್. Exactly. ಒಂದು ಭೂಮಿನಲ್ಲಿ ಯಾವಾಗ ಸ್ಪರ್ಶ ಮಾಡ್ತಾರೆ ಆ Exactly. ಗ್ರೇಸ್ ಕೂಡ ನಮಗೆ ಬಂದು Exactly. ವಿ ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಎನರ್ಜಿ ಆಲ್ ಟುಗೆದರ್ Correct. ಟು ರಿಯಾಕ್ಟ್ ಅನ್ನೋದು. ಎಕ್ಸಾಕ್ಟ್ಲಿ, ವೆರಿ ಗುಡ್. ವಿ ಹ್ಯಾವ್ ಟು ಆಕ್ಟ್. ವಿ ಆಕ್ಟ್, ಸಾರಿ We act. ವಿ ಆಕ್ಟ್, ನಾಟ್ ರಿಯಾಕ್ಟ್, ವಿ ಆಕ್ಟ್. ವಿ ಆಕ್ಟ್. ಈಗ ನಾವು ರಿಯಾಕ್ಟ್ ಆಗ್ತಾ ಇದ್ದೀವಿ. ಈಗ ರಿಯಾಕ್ಟ್ ಆಗ್ತಾ ಇದೀವಿ. ಸೊ ಯಾವಾಗ ಡಿವೈನ್ ಪ್ರೆಸೆನ್ಸ್ ಅಲ್ಲಿ ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ, ಆಗ ವಿ ವಿಲ್ ಹ್ಯಾವ್ ದಟ್ ರೈಟ್ ಆಕ್ಷನ್. ಎನರ್ಜಿ ಇರುತ್ತೆ. ಸೊ ದೆನ್ ಅವರ್ ಕಮ್ಯುನಿಕೇಶನ್ ಸ್ಕಿಲ್ ವಿಲ್ ಇಂಪ್ರೂವ್. Correct. ಆಗ ಕಮ್ಯುನಿಕೇಶನ್ ಯಾವಾಗ ಜೋರಾಗತ್ತೆ, Correct. ಅವರ್ ರಿಲೇಶನ್ಶಿಪ್ ವಿಲ್ ಆಲ್ಸೋ ವಿಲ್ ಇಂಪ್ರೂವ್. ಎಕ್ಸಾಕ್ಟ್ಲಿ. ಇವತ್ತು ರಿಲೇಶನ್ಶಿಪ್ ಯಾಕೆ ಹಾಳಾಗಿದೆ ಅಂತಂದ್ರೆ ಬಿಟ್ವೀನ್ ಅಸ್ ದೇರ್ ಇಸ್ ನೋ ಪ್ರಾಪರ್ ಕಮ್ಯುನಿಕೇಶನ್ ಹ್ಯಾಪನಿಂಗ್. ಎಕ್ಸಾಕ್ಟ್ಲಿ. ಅದು ಆದಾಗ ನಮ್ಮಲ್ಲಿ ಆ ವೈಬ್ರೇಷನ್ ಬಂದಾಗ ಆ ಸ್ಪೀಚಲ್ಲಿ ಯಾವಾಗ ನಮಗೊಂದು ಹಿಡಿತ ಬರುತ್ತೆ, ಸೊ Correct. ದಿ ಮೊಮೆಂಟ್ ವಿ ಅಟರ್ ಸಮ್ ವರ್ಡ್, Right. ಇಟ್ ಮೇಕ್ಸ್ ಎನ್ ಇಂಪ್ಯಾಕ್ಟ್ ಆನ್ ಅನದರ್ ಪರ್ಸನ್. Exactly. ಅದು ಆಗೋದಂಥ ಒಂದು ಆ ಇಂಪ್ಯಾಕ್ಟ್ ಮಾಡಬೇಕು ಅಂತಂದ್ರೆ ವಿ ಶುಡ್ ಹ್ಯಾವ್ ದಟ್ ಡಿವೈನ್ ಗ್ರೇಸ್. Right. ಮತ್ತು ಆ ಸಾಮವೇದದ ಎಫೆಕ್ಟ್ ನಮ್ಮಲ್ಲಿ ಬರಬೇಕು ಅನ್ನೋದು ಮುಖ್ಯ ಅಂಶ. ಯಾವಾಗ ಅದೆಲ್ಲ ಬರುತ್ತೆ, ಎವ್ರಿ ಮೊಮೆಂಟ್ ಬಿಕಮ್ಸ್ ಎ ಲೈಟ್ನಿಂಗ್ ಮೊಮೆಂಟ್ ಫಾರ್ ಅಸ್ ಟು ಹ್ಯಾವ್ Exactly. ಕಾನ್ಶಿಯಸ್ನೆಸ್, ಟು ಲೈಟ್ ದ ಕಾನ್ಶಿಯಸ್. ಟು ಲೈಟ್ ದಿ ಕಾನ್ಶಿಯಸ್ನೆಸ್. ಎಸ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.